ಖಾಲಿ ಜೇಬು, ಒಡೆದ ಕನಸು, ಮುರಿದ ಪ್ರೀತಿ. ಜೀವನ ಸಾಕು ಅನ್ನೋ ಮಟ್ಟಕ್ಕೆ ಬಂದ ಒಬ್ಬ ಹುಡುಗನ ಕತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಕತೆ ಎಲ್ಲಿಂದ ಶುರುವಾಗಿ ಹೇಗೆ ಅಂತ್ಯವಾಗುತ್ತೆ ಅಂತ ನೋಡೋಣ. ನಮಸ್ಕಾರ ಗೆಳೆಯರು. ರಾತ್ರಿ 2:30 ನಗರ ಸಂಪೂರ್ಣ ಮಲಗಿತ್ತು. ಆದರೆ ಒಬ್ಬ ಹುಡುಗನ ಮನಸ್ಸು ಮಾತ್ರ ಇನ್ನೂ ಅಳ್ತಾ ಇತ್ತು. ಒಂದು ಕಾರು ಖಾಲಿ ಹೈವೇ ಮೇಲೆ ನಿಧಾನವಾಗಿ ಹೋಗ್ತಾ ಇತ್ತು. ಹೆಡ್ಲೈಟ್ ಬೆಳಕು ಮಾತ್ರ ರಸ್ತೆ ತೋರಿಸ್ತಿತ್ತು. ಆ ಕಾರ್ ಒಳಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಕಣ್ಣಲ್ಲಿ ಕನಸುಗಳ ಅವಶೇಷ. ಜೇಬಿನಲ್ಲಿ ಒಂದೇ ಒಂದು ನೋಟು, 20 ರೂಪಾಯಿ. ಮನಸ್ಸಿನಲ್ಲಿ 1000 ಸೋಲು. ಅವನು ಸ್ಟೇರಿಂಗ್ ಹಿಡಿದು ಡ್ರೈವ್ ಮಾಡ್ತಾ ಇದ್ದ. ಆದರೆ ಅವನ ಜೀವನದ ಡೈರೆಕ್ಷನ್ ಅವನಿಗೆ ಗೊತ್ತಿರಲಿಲ್ಲ. ಅವನು ನಿಧಾನವಾಗಿ ತನ್ನ ಪರ್ಸ್ ಓಪನ್ ಮಾಡಿದ. ಒಳಗೆ ಒಂದು ATM ಕಾರ್ಡ್, ಎಕ್ಸ್ಪೈರ್ ಆದ ಬಸ್ ಪಾಸ್, ಅವಳ ಒಂದು ಫೋಟೋ ಮತ್ತು ಖಾಲಿ ಪರ್ಸ್. ಅವನು ಬೆಟರ್ ಸ್ಮೈಲ್ ಮಾಡಿ ಹೇಳಿಕೊಂಡ, ಖಾಲಿ ಜೇಬಿಗಿಂತ ಖಾಲಿ ಜೀವನ ತುಂಬ ನೋವು ಕೊಡುತ್ತೆ. ಒಮ್ಮೆ ಅವನಿಗೂ ದೊಡ್ಡ ಕನಸು ಇತ್ತು. ಒಳ್ಳೆಯ ಜಾಬ್, ಅಮ್ಮ ಅಪ್ಪನಿಗೆ ಒಂದು ಮನೆ, ತಂಗಿಗೆ ಒಳ್ಳೆಯ ಫ್ಯೂಚರ್, ತನ್ನ ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೋ ಆಸೆ. ಆದರೆ ಬದುಕು ಎಲ್ಲರ ಕನಸುಗಳಿಗೆ ಕ್ಲ್ಯಾಪ್ ಮಾಡೋದಿಲ್ಲ. ಕೆಲವರ ಕನಸುಗಳನ್ನು ಮಧ್ಯದಲ್ಲೇ ಮುರಿದು ಬಿಡುತ್ತೆ. ಕಾಲೇಜ್ ಮುಗಿದ ಮೇಲೆ ನನ್ನ ಮಗ ದೊಡ್ಡವನಾಗ್ತಾನೆ ಅಂತ ಅಪ್ಪ ಎಲ್ಲರಿಗೂ ಹೇಳಿದರು. ಅಮ್ಮ ದೇವರ ಮುಂದೆ ದೀಪ ಹಚ್ಚಿದ್ದಳು. ಆದರೆ ತಿಂಗಳು ಕಳೆದವು, ವರ್ಷಗಳು ಕಳೆದವು, ಜಾಬ್ ಮಾತ್ರ ಬರಲಿಲ್ಲ. ಇಂಟರ್ವ್ಯೂಗೆ ಹೋದರೆ ಎಕ್ಸ್ಪೀರಿಯನ್ಸ್ ಬೇಕು, ಎಕ್ಸ್ಪೀರಿಯನ್ಸ್ ಪಡೆಯೋಕ್ಕೆ ಜಾಬ್ ಬೇಕು, ಜಾಬ್ ಪಡೆಯೋಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಪ್ರತಿಯೊಂದು ಜಾಬ್ ಹಿಂದೆ ಅವನ ಆತ್ಮವನ್ನೇ ನಿಧಾನವಾಗಿ ಕೊಲ್ಲುತ್ತಿತ್ತು. ಮನೆಯಲ್ಲಿ ಸಿಚುವೇಶನ್ ಇನ್ನೂ ವರ್ಸ್. ಅಪ್ಪ ಡೈಲಿ ಲೇಬರ್ ಆಗಿದ್ದರು. ಬಿಸಿಲಲ್ಲಿ ಕೆಲಸ ಮಾಡಿ ಮನೆಗೆ ಬರುತ್ತಿದ್ದರು. ಅಮ್ಮ ಸೀಕ್ರೆಟ್ಲಿ ಗೋಲ್ಡ್ ಚೈನ್ ಸಾಲ ಮಾಡಿದ್ದಳು. ಆದರೆ ಅವನಿಗೆ ಹೇಳಿರಲಿಲ್ಲ. ಒಂದು ದಿನ ಅವನ ಕಿಚನ್ ಬಳಿ ನಿಂತು ಅಮ್ಮ ಅಪ್ಪನ ಮಾತು ಕೇಳಿಸಿಕೊಂಡ. ಅಮ್ಮ ನಿಧಾನವಾಗಿ ಕೇಳಿದ್ದಳು, ಮಗನ ಫ್ಯೂಚರ್ ಏನಾಗುತ್ತೋ. ಆದರೆ ಅಪ್ಪ ಅದಕ್ಕೆ ಫೇಕ್ ಸ್ಮೈಲ್ ಮಾಡಿ ಹೇಳಿದ್ರು, ಒಂದು ದಿನ ನಮ್ಮ ಮಗ ಗೆಲ್ತಾನೆ. ಆ ಮಾತು ಕೇಳಿದ ಕ್ಷಣ ಅವನ ಹೃದಯ ಒಡೆದು ಹೋಯಿತು. ಯಾಕೆಂದರೆ ತನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟವರಿಗಾಗಿ ತಾನು ಏನೂ ಮಾಡಲಾಗುತ್ತಿಲ್ಲವೆಂದು ಅವನ ಮನಸ್ಸಿಗೆ ಬಂತು. ಅಷ್ಟರಲ್ಲೇ ಅವನ ಪ್ರೀತಿಯೂ ಮುರಿದು ಹೋಯಿತು. ಅವಳು ಮೊದಲು ಹೇಳ್ತಿದ್ದಳು, ನಿನ್ನ ಜೊತೆ ಯಾವ ಪರಿಸ್ಥಿತಿಯಲ್ಲೂ ನಿನ್ನ ಸ್ಟ್ರಗಲ್ ಲೈಫ್ ಕೂಡ ನನಗೆ ಓಕೆ ಆಗ್ತಿತ್ತು. ಆದರೆ ಈಗ ಟೈಮ್ ಚೇಂಜ್ ಆಗಿದೆ. ಕಾಲ್ಸ್ ಕಡಿಮೆ ಆಯಿತು, ಕೇರ್ ಕಡಿಮೆ ಆಯಿತು. ಒಂದು ದಿನ ಅವಳು ಸರಳವಾಗಿ ಹೇಳಿದಳು, ಲವ್ ಮಾತ್ರ ಸಾಲಲ್ಲ, ಲೈಫ್ ಕೂಡ ಬೇಕು. ಆ ಒಂದು ಸೆಂಟೆನ್ಸ್ ಅವನ ಕಾನ್ಫಿಡೆನ್ಸ್ನೇ ಕೊಂದಿತ್ತು. ಅವನು ಕಾರ್ ಡ್ರೈವ್ ಮಾಡ್ತಾ ನೆನಪಿಸಿಕೊಳ್ಳುತ್ತಿದ್ದ. ಅವಳ ಜೊತೆ ಫ್ಯೂಚರ್ ಪ್ಲ್ಯಾನ್ ಕೂಡ ಮಾಡಿದ್ದ. ಟೀ ಶಾಪ್, ಲಾಂಗ್ ಡ್ರೈವ್ ಎಲ್ಲವೂ ಕಣ್ಮುಂದೆ ಬರುತ್ತಿತ್ತು. ಮಳೆ ಜಾಸ್ತಿ ಆಯಿತು, ವೈಪರ್ ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ಆದರೆ ಅವನ ಕಣ್ಣೀರು ಕ್ಲಿಯರ್ ಆಗ್ತಿರಲಿಲ್ಲ. ಅವನು ಫೋನ್ ಓಪನ್ ಮಾಡಿದ. ಬ್ಯಾಂಕ್ ಬ್ಯಾಲೆನ್ಸ್ ಒಟ್ಟು 43 ರೂಪಾಯಿಗಳು ಮಾತ್ರ. ಅವನು ನಕ್ಕ. ಆ ನಗು, ಯಾಕೆಂದರೆ ತುಂಬ ನೋವಿನ ನಂತರ ಬರುವ ನಗು, ಒಳಗೆ ಸಂಪೂರ್ಣ ಮುರಿದ ಮನುಷ್ಯನ ನಗು. ಅವನು ಜೋರಾಗಿ ಕೂಗಿದ, ನಾನು ಏನು ತಪ್ಪು ಮಾಡಿದೆ ದೇವರೇ? ಕನಸು ಕಂಡದ್ದು ತಪ್ಪ? ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿದ್ದು ತಪ್ಪ? ಹೈವೇ ಮೇಲೆ ಕಾರ್ ಸ್ಪೀಡ್ ಹೆಚ್ಚಾಯಿತು. 120, 140. ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ನಾನು ಇಲ್ಲದಿದ್ದರೆ ಎಲ್ಲರಿಗೂ ಹೊರೆ ಕಡಿಮೆಯಾಗುತ್ತಾ? ಅಷ್ಟರಲ್ಲೇ ಅವನ ಫೋನ್ ವ್ಯಾಬ್ರೇಟ್ ಆಯಿತು. ಅಮ್ಮ ಕಾಲಿಂಗ್. ಅವನು ರಿಸೀವ್ ಮಾಡಲಿಲ್ಲ.
ಆದರೆ ಮತ್ತೆ ಕಾಲ್ ಬಂತು. ಈ ಬಾರಿ ರಿಸೀವ್ ಮಾಡಿದ. ಅಮ್ಮ ಕೇಳಿದಳು, ಮಗ ಊಟ ಮಾಡಿದ್ಯಾ? ಆ ಒಂದು ಕ್ವಶನ್ ಅವನನ್ನು ಸಂಪೂರ್ಣ ಹೊಡಿಸಿತ್ತು. ಯಾಕೆಂದರೆ ಇಡೀ ಜಗತ್ತಿಗೆ ಅವನು ಫೇಲ್ಯೂರ್ ಆಗಿರಬಹುದು, ಆದರೆ ಒಬ್ಬ ತಾಯಿಗೆ ಮಾತ್ರ ಅವನು ಇನ್ನೂ ಚಿಕ್ಕ ಮಗು. ಅವನು ಮಾತಾಡಲಿಲ್ಲ. ಅಮ್ಮ ಮತ್ತೆ ಹೇಳಿದಳು, ಮಗ ನೀನು ಸೋತರೂ ಪರವಾಗಿಲ್ಲ, ಆದರೆ ಬದುಕು ಬಿಟ್ಟು ಹೋಗಬೇಡ. ಆ ಕ್ಷಣ ಅವನ ಕಣ್ಣೀರು ಅನ್ಕಂಟ್ರೋಲೇಬಲ್ ಆಯಿತು. ಅವನು ಕಾರ್ ಸೈಡ್ಗೆ ನಿಲ್ಲಿಸಿದ. ಸ್ಟೇರಿಂಗ್ ಮೇಲೆ ತಲೆಯಿಟ್ಟು ಅತ್ತ. ನನಗೆ ದಣಿವಾಗಿದೆ ಅಮ್ಮ. ಅಮ್ಮ ಅಳುತ್ತಾ ಹೇಳಿದಳು, ನೀನು ಇದ್ದರೆ ಸಾಕು ಮಗ. ಹಣ ಮತ್ತೆ ಬರಬಹುದು, ಜಾಬ್ ಮತ್ತೆ ಸಿಗಬಹುದು, ಪ್ರೀತಿ ಮತ್ತೆ ಸಿಗಬಹುದು, ಆದರೆ ನೀನು ಹೋದರೆ ಯಾವತ್ತೂ ಸಿಗಲ್ಲ. ಆ ಮಾತು ಕೇಳಿದ ಕ್ಷಣ ಅವನೊಳಗೆ ಏನೋ ಬದಲಾಯಿತು. ಅವನು ಫಸ್ಟ್ ಟೈಮ್ ಯೋಚಿಸಿದ, ನನ್ನ ಬಳಿ ಈಗ ಏನೂ ಇಲ್ಲ, ಆದರೆ ನನ್ನ ಲೈಫ್ ಇನ್ನೂ ಇದೆ. ಆ ರಾತ್ರಿ ಸಾಯೋಕೆ ಹೊರಟ ಹುಡುಗ ಬದುಕೋಕೆ ರೀಸನ್ ಹುಡುಕತೊಡಗಿದ. ಮುಂದಿನ ದಿನಗಳು ಈಸಿ ಇರಲಿಲ್ಲ. ಸ್ಟಿಲ್ ಜಾಬ್ ಇರಲಿಲ್ಲ, ಸ್ಟಿಲ್ ಪ್ರಾಬ್ಲಮ್ಸ್ ಇತ್ತು, ಆದರೆ ಒಂದು ಹೋಪ್ ಬಂದಿತ್ತು. ಅವನು ಸ್ಮಾಲ್ ವರ್ಕ್ ಶುರು ಮಾಡಿದ. ಆನ್ಲೈನ್ ಕೆಲಸ, ಡೆಲಿವರಿ ಜಾಬ್, ಯಾವ ಕೆಲಸ ಸಿಕ್ಕಿದ್ರೂ ಮಾಡತೊಡಗಿದ. ಪೀಪಲ್ ಜಡ್ಜ್ ಮಾಡಿದ್ರು, ಆದರೆ ಖಾಲಿ ಜೇಬಿನ ನೋವು ಅನುಭವಿಸಿದವನಿಗೆ ಜನರ ಮಾತು ದೊಡ್ಡದಾಗಿರಲಿಲ್ಲ. ತಿಂಗಳು ಕಳೆದವು. ಸ್ಲೋಲಿ ಲೈಫ್ ಚೇಂಜ್ ಆಯಿತು. ಒಂದು ಜಾಬ್ ಸಿಕ್ಕಿತ್ತು. ಮನೆಯಲ್ಲಿ ಸ್ಮೈಲ್ ಮತ್ತೆ ಬಂತು. ಒಂದು ದಿನ ಅದೇ ಹೈವೇನಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಿದ್ದ. ಆದರೆ ಈ ಬಾರಿ ಅವನ ಜೇಬು ಫುಲ್ ಆಗಿರಲಿಲ್ಲ, ಆದರೆ ಮನಸ್ಸು ಖಾಲಿ ಇರಲಿಲ್ಲ. ಅವನು ಸ್ಕೈ ಕಡೆ ನೋಡಿದ, ಸ್ಮೈಲ್ ಮಾಡಿದ. ಆ ರಾತ್ರಿ ನಾನು ಸೋತಿದ್ದರೆ ಇವತ್ತಿನ ನನ್ನ ಪೇರೆಂಟ್ಸ್ ಸ್ಮೈಲ್ ನೋಡೋಕ್ಕಾಗ್ತಿರ್ಲಿಲ್ಲ. ಖಾಲಿ ಜೇಬು ಮನುಷ್ಯನನ್ನು ಬಡವನಾಗಿಸಲ್ಲ, ಖಾಲಿ ಮನಸ್ಸು ಮಾಡುತ್ತೆ. ಮಿಡಲ್ ಕ್ಲಾಸ್ ಹುಡುಗರ ಕನಸುಗಳು ಅವರ ನಿದ್ರೆಯನ್ನೇ ಕದ್ದು ಬಿಡುತ್ತವೆ. ನಿರುದ್ಯೋಗ ಕೇವಲ ಜಾಬ್ ಇಲ್ಲ ಅನ್ನೋದು ಅಲ್ಲ, ನಿಧಾನವಾಗಿ ಕಾನ್ಫಿಡೆನ್ಸ್ ಸಾಯುವುದು. ಪ್ರೀತಿ ಬಿಟ್ಟ ನೋವಿಗಿಂತ ಅಪ್ಪ ಅಮ್ಮನ ಕಣ್ಣಲ್ಲಿ ನಿರಾಶೆ ನೋಡೋದು ಹೆಚ್ಚು ನೋವು. ಈಗಲೂ ಯಾರಾದರೂ ಖಾಲಿ ಜೇಬು ಇಟ್ಕೊಂಡು ಒಡೆದ ಹೃದಯದ ಜೊತೆ ರಾತ್ರಿ ಒಬ್ಬರೇ ಡ್ರೈವ್ ಮಾಡ್ತಾ ಇರ್ಬೋದು. ದಯವಿಟ್ಟು ಒಂದು ಕೆಟ್ಟ ಫೇಸ್ ನಿಮ್ಮ ಇಂಟರ್ ಲೈಫ್ ಮುಗಿಸ್ಬಿಡುತ್ತೆ. ಯಾಕೆಂದರೆ ಇವತ್ತು ಸ್ಟ್ರಗಲ್ ಆಗಿರೋ ಮಿಡಲ್ ಕ್ಲಾಸ್ ಹುಡುಗ ನಾಳೆ ತನ್ನ ಫ್ಯಾಮಿಲಿಯ ಹೀರೋ ಆಗಬಹುದು. ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.